ರಂಗ ಸಂಗೀತ ಯಾವ ದೃಷ್ಟಿಯಲ್ಲೂ ಕೂಡ ಅದು ಒಂಥರ ಸ್ವತಂತ್ರದ್ದು ಅಂತ ಹೇಳಿ, ಇಂಡಿಪೆಂಡೆಂಟ್ ಆಗಿರ್ಬೇಕು. ಆ ದೃಷ್ಟಿಯಲ್ಲಿ ಎಲ್ಲಾ ಸಂಗೀತ ಬೇಕು ಅಂತ ಹೇಳಿದ್ರೆ, ಜಾನಪದ ಬೇಕು, ಶಾಸ್ತ್ರ ಬೇಕು, ವೇದದ್ದು ಬೇಕಾಗಬಹುದು, ಎಲ್ಲಿ ಬೇರೆ ಹೊರಗಡೆಯಿಂದ ಇರಬೇಕು, ಎಲ್ಲಿ ಬೇಕಾಗಿ ಬರ್ಬೋದು. ಈಗ ಅಲಿಬಾಬಾ ಚಾಲಿಸ್ ಚೋರು 4 ಅವಶ್ಯಕತೆ ಬಂದಾಗ ಅಲ್ಲಿ ಮುಸಲ್ಮಾನರದ ಅಫ್ಘಾನಿಸ್ತಾನದ ಹಾಡುಗಳು ಹಾಕ್ಬೋದು. ಆ ಟ್ಯೂನ್ ಕೂಡ ಹಾಗೆ ಹಾಕಿದ್ವಿ. ನಮ್ಮನ ಅಲ್ಲ ನಮ್ಮನೆ ದೇವರ, ಯಾಕಂದ್ರೆ ಅವ್ರದ್ದು ಹಚ್ಚ ಅಫ್ಘಾನಿಸ್ತಾನ ಬರುತ್ತೆ, ಇದು ಟ್ಯೂನ್ ಬರುತ್ತೆ. ಯಾಕಂದ್ರೆ ಅದು ಒಂದು ರೀತಿಯಲ್ಲಿ ಆ ಎನ್ವೈರ್ಮೆಂಟ್ ಕೊಡೋಕ್ಕೋಸ್ಕರ. ಹಯವದನದಲ್ಲಿ ನದಿ ಬಗ್ಗೆ ಒಂದು ಹಾಡಿದೆ. ನೀರಿನ ಮೇಲೆ ಚಿತ್ರ ಕೆತ್ತಲಿಕ್ಕಾಗುವುದಿಲ್ಲ, ನೀರಿನ ಮೇಲೆ ಗಾಯ ಮಾಡಲಿಕ್ಕಾಗುವುದಿಲ್ಲ, ಅದಕ್ಕೆ ನದಿಗೆ ನೆನಪಿನ ಹಂಗಿಲ್ಲ. ಹೇಳ್ಬಿಟ್ಟ ತಕ್ಷಣ ಆ ನದಿಯ ಮೂವ್ಮೆಂಟ್ ಏನು, ಅದು ರೆಗ್ಯುಲರ್ ರಿದಮ್ನಲ್ಲಿ ಹೋಗೋದಿಲ್ಲ ನದಿ. ಆ ಸಂಗೀತ ಹಾಗೆ, ನದಿಗೆ ಬರೇ ಜಲಪಾತದ್ದೇ ಸೆಳವು, ಕಿಲ್ಕಿಲ್ ಅಂತ ನಕ್ಕು ಹುಲ್ಲಿಗೆ ಕಚಗುಳಿ ಇಟ್ಟು ಸಡವು ಮುರಿದು ಮಡುವಿನ ಹೊಕ್ಕಳಲ್ಲಿ ತಿರುಗಿನ ತಿರುವಿ ತರಗಲೆ ಬುಗರಿಯಾಡಿಸಿ ಬೆಳ್ಳಿಯ ಬಲೆಯಳು ನೀರ ಹಾವು ನೆಯ್ದು ಬಿದುರು ಎಲೆಗಳ ಪಾಚಿ ಚಾಚಿದ ರತ್ನ ಗಂಬಳಿಯ ಮೇಲೆ ಕಪ್ಪೆ ಹಾರಿಸಿ ಕುಣಿದು ಕೊಪ್ಪಳಿಸಿ ಹಾಡಿ ಹಾರಿ ಹಾಡಿ ಹಾರಿ ಬೋರಿಟ್ಟು ಮೆರಿತಾಳೆ ನದಿ. ಇಲ್ಲಿ ರೆಗ್ಯುಲರ್ ರಿದಮ್ ಇಲ್ಲ, ಬಟ್ ನದಿಯ ಪ್ರವಾಹ ತೋರ್ಸಕ್ಕೋಸ್ಕರ, ಅದರ ಗೊಂದಲಗಳನ್ನು ತೋರ್ಸಕ್ಕೋಸ್ಕರ ಟ್ಯೂನೇ ಬೇರೆ ಆಗ್ಬಿಡ್ತು. ಹಾಗೇನೆ ಇದ್ದಕ್ಕಿದ್ದಾಗ ಎಲ್ಲಿಂದ ಇದ್ದವನು ದೇವದತ್ತ, ಎಷ್ಟು ಸ್ವಪ್ನಗಳಿದ್ದು, ಇಂದ್ರನ ಜೊತೆಗೆ ಅವನ ಒಂಥರ ಸುಖ ಪಟ್ಟಾಗೆ, ಇಂದ್ರನ ಜೊತೆಗೆ ಸೋಮರಸ ಕುಡಿದು ನೆಲ ತಣಿದು ಕುಡಿದು ನೆಲಕ್ಕಿಳಿದು ಧರೆಗಿಳಿದು ಬರುವಾಗ ದೂರದಿಂದಲ ಕಂಡ ಭೂಮಿಯ ಮೇಲೆ ಒಂದು ಬಿರುಕು ಬಿಟ್ಟಿತ್ತು, ಥೇಟ್ ಇಂದ್ರ ನನಗೆ, ಥೇಟ್ ಇಂದ್ರ ನನಗೆ, ಥೇಟ್ ಇಂದ್ರ ನನಗೆ. ಅಂದ್ರೆ ಇವತ್ತು ನಾನು ಏನ್ ಹೇಳ್ತೀನೋ ಬಹುಶಃ ನಾಳೆ ಬದಲಾಯಿಸಲೂಬಹುದು, ಬೇರೆ ರೀತಿಯಲ್ಲೂ ಯೋಚನೆ ಮಾಡಬಹುದು. ಯಾಕಂದ್ರೆ ನಂಗೆ ಥಿಯೇಟರ್ ಬಗ್ಗೆನೂ ಹಾಗೆ ಅನಿಸುತ್ತೆ. ನಾ ಮೊದಲು ಗುಬ್ಬಿ ಕಮ್ಮಿ ತಿಳ್ಕೊಂಡಿದ್ದಂದ್ರೆ ನಾಟಕ ಅಂದ್ರೆ ಏನು ಅಂತಂದ್ರೆ ಒನ್ಲಿ ದೃಶ್ಯ ವೈಭವ, ಸ್ಪೆಕ್ಟಾಕ್ಯುಲರ್ ಇರಬೇಕು ಅಂತ. ಇಲ್ಲ ಆಮೇಲೆ ಹಿರಣ್ಯ ನೋಡಿದ್ಮೇಲೆ ಇಲ್ಲ, ಅದು ಎಂಟರ್ಟೈನ್ಮೆಂಟ್, ಮನರಂಜನೆ, ಭಾಷೆ, ಸಂಭಾಷಣೆ ಬೇಕು ಅಂತ. ಆಮೇಲೆ ಇಲ್ಲ, ಅದು ಸಮಾಜ ಸುಧಾರಣೆ ಆಗಬೇಕು, ಸಮಾಜಕ್ಕೆ ಇರಬೇಕು, ಓ ಸಮಾಜವೇ ನೀನು ಅಂತ ಹೇಳಿ ಅಂತದ್ದೆಲ್ಲ ಸಂಸಾರ ನೌಕ ಚಲ್ತಿ ದುನಿಯಾ ಅಂತ ನಾಟಕಗಳು ಇರ್ತಿದ್ದು. ಅದಾದ್ಮೇಲೆ ಅದನ್ನ ಪ್ರಚಾರ ಬೇಕು, ನಾವು ವಿಚಾರ ಬೇಕು ಅಂತ ಹೇಳಿ ಶ್ರೀರಂಗದ ನಾಟಕಗಳಲ್ಲಿ ವಿಚಾರಗಳೇ ಮುಖ್ಯ ಅಂತ ಆಯ್ತು. ಇವೆಲ್ಲ ಆದ್ಮೇಲೆ ಅದು ಮುಂದೆ ಹೋಗ್ತಾ ಅದೆಲ್ಲ ಒಂದು ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಬೇಕು, ದೃಷ್ಟಿ ಬೇಕು. ಆ ದೃಷ್ಟಿ ಕೊಡೋದೇ ಮುಖ್ಯ ನಾಟಕದ್ದು ಅಂತ ಹೇಳಿ. ಆಮೇಲೆ ಎಕ್ಸ್ಪೀರಿಯನ್ಸ್ ಅಂತ ಮತ್ತೆ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತ ಹೇಳಿ. ಈಗ ನನಗೆ ಅನಿಸ್ತಾ ಅದಲ್ಲ, ಅದೆಲ್ಲ ಏನ್ ಮಾಡಿದ್ರು ಎಲ್ಲೋ ಅತೃಪ್ತಿ ಬರೋಕೆ ಶುರು ಆಗುತ್ತೆ. ಈಗ ನನಗೆ ಅನಿಸುತ್ತೆ ಅದೆಲ್ಲ ಪಾಸಿಬಿಲಿಟಿ ನೋಡಬೇಕು, ನಮ್ಮ ಮಾಧ್ಯಮಕ್ಕೆ ಎಷ್ಟು ಸಾಧ್ಯತೆಗಳಿವೆ ಅದನ್ನು ಹುಡುಕಬೇಕು. ಹಾಗೇನೆ ಮ್ಯೂಸಿಕ್ ನಲ್ಲಿ ಕೂಡ ಏನು ಮುಂದೆ ಎಷ್ಟು ಹುಡುಕಬೇಕು ಅಂತ ಗೊತ್ತಿಲ್ಲ. ಆದ್ರೆ ಇದು ಈಗ ರಂಗ ಸಂಗೀತದ ಒಂದು ದೃಷ್ಟಿ ಅಥವಾ ಮುಖ, ಅದರ ಮಾರ್ಗ ಬದಲಾವಣೆ ಆಗಿದೆ. ಸತ್ತವರ ನೆಲದಲ್ಲಿ ಕೂಡ ಒಂದು ರೀತಿಯಲ್ಲಿ ಎಲ್ಲ ಇಂಟರ್ಪ್ರಿಟೇಟಿವ್, ಪ್ರತಿಯೊಂದು ಕೂಡ ಇಂಟರ್ಪ್ರಿಟೇಟಿವ್. ನಾನು ಈ ಲೋಕದಲ್ಲಿ ಇರಬೇಕೆ ಅಥವಾ ಬೇರೆ ಪರಲೋಕಕ್ಕೆ ಹೋಗಬೇಕೆ ಅಂತ ಅವನು ಫೈನಾನ್ಸ್ ಕೇಳಿಕೊಳ್ಳೆ. ಇಬ್ಬರ ಹೆಂಡಿರ ಸುಖವ ನಿಂದು ಕಂಡೆ ಅಬ್ಬಬ್ಬ ಎಂದಿ, ಅದು ಕೂಡ ಪುರಂದಾಸ ಅದ್ಭುತ. ಅದರಲ್ಲಿ ಅವರು ಉದ್ಗಾರಗಳನ್ನೆಲ್ಲ ಉಪಯೋಗಿಸ್ತಾರೆ. ಅಬ್ಬಬ್ಬ ಎಂದಿಗೂ ಸಾಕು ಸಾಕಯ್ಯ, ಅವಳ ಮಗ್ಗುಲೋಳಿರಲು ಇವಳ ಮಗ್ಗುಲ ಕಾಟ, ಇವಳ ಮಗ್ಗುಲೋಳಿರಲು ಅವಳ ಕಾಟ, ಇವಳಿಂದ ಸುಖವಿಲ್ಲ, ಅವಳಿಂದ ಫಲವಿಲ್ಲ, ಇಬ್ಬರ ಸಂಗ ಅಭಿಮಾನ ಭಂಗ. ಆಗ ಬೆಂಗಳೂರು ರಿಯಾಕ್ಷನ್ ಬಹಳ ಚೆನ್ನಾಗಿರ್ತಿತ್ತು. ಇದು ನಿಜವಾಗಿ ಇಂಟರ್ಪ್ರಿಟೇಟಿವ್. ಹೊಲೆಯ ಬಂದನೆಂದು ಒಳಗೆ ದೇವರ ಮಾಡಿ ಗಣ ಗಣ ಗಂಟೆಯ ಬಾರಿಸುವ, ಬೇರೆ ತರದಲ್ಲಿ ಹಾಡ್ಬೋದಿತ್ತು. ಆದ್ರೆ ನನ್ಗೆ ಅನಿಸಿದ್ದು ಆಗ ಆ ಮನಸ್ಸಲ್ಲಿ ಇವ್ರನ್ನ ಕಳಿಸುವುದೇ ಉತ್ತಮ ಅಂತ ನಿರ್ಣಯ ಮಾಡಿದ ಕೃಷ್ಣಾಚಾರ್ಯರಿಗೆ. ಆ ಹೊಲೆಯ ಎಲ್ಲಿರ್ತಾನೆ? ಹೊಲೆಯ ಬಂದನೆಂದು ಒಳಗೆ ದೇವರ ಮಾಡಿ ಗಣ ಗಣ ಗಂಟೆಯ ಬಾರಿಸುವರಯ್ಯ, ತನುವಿನ ಕೋಪವು ಹೊಲೆಯಲ್ಲವೇ, ಮುಂದೆ ಜಾಪಿಲ್ಲ, ಪರದನ ಪರಸತಿ ಹೊರೆಯಲ್ಲವೇ, ಹೊರಗಿದ್ದ ಹೊಲಗೆನ ಒಳಗೆ ಬಚ್ಚಿಟ್ಟರೆ ನಿನಗೇನು ಬಂತೋ ಇದಕ್ಕೇನೋ ಮದ್ದೋ ಪುರಂದರ ವಿಠಲ. ಹಾಗೆ ಕೊನೆಯ ಹಾಡು ಒಂದಿದೆ,
ನಿನ್ನಂತ ತಂದೆಯೇನ ಗುಂಟು ನಿನ್ನಂತ ತಾಯಿ, ಅದು ಕೂಡ ಒಂಥರ ಇಂಟರ್ಪ್ರಿಟೇಟಿವ್. ಇದು ಹಾಡು ಹಾಕೋ ಅರ್ಥವೇ ಇರಲಿಲ್ಲ, ಅದು ಅಲಂಕರಣ, ಡೆಕೋರೇಟಿವ್ ಅಲ್ವೇ ಇಲ್ಲ. ರಂಗ ಸಂಗೀತ ಅಂತ ಮಾತಾಡಿದ್ರೆ ರಂಗಕ್ಕೆ ಸೌಂಡ್, ಎಲ್ಲ ಸಂಭಾಷಣೆ ಎಲ್ಲವೂ ಸಂಗೀತ